HTML ಪೇಪರ್ ಇದು ಅಬ್ರಿವೇಷನ್ನು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ನಿಮ್ಮದು ಇನ್ನೊಂದು ಪೇಪರ್ ಇದೆಯಲ್ಲ MIS ಆ್ಯಂಡ್ ಟ್ಯಾಲಿ ಅಂತ. ಅದು ಕಂಪ್ಲೀಟ್ಲಿ ರೆಡಿಮೇಡ್ ಸಾಫ್ಟ್ವೇರು, ಅಕೌಂಟಿಂಗ್ ಸಾಫ್ಟ್ವೇರು. ಅಕೌಂಟಿಂಗ್ ಸಾಫ್ಟ್ವೇರ್ನ ನೀವು ಜಸ್ಟ್ ಟ್ರಾನ್ಸಾಕ್ಷನ್ಸ್ ಮಾಡಿಕೊಂಡು ವೌಚರ್ಸ್ನ ಪಾಸ್ ಮಾಡಿಕೊಂಡು ಬ್ಯಾಲೆನ್ಸ್ ಶೀಟ್ ತಗೊಳ್ತೀರಾ, ಬಿಲ್ ಆಫ್ ಮೆಟೀರಿಯಲ್ ನೋಡ್ತೀರಾ, ಕಾಸ್ಟ್ ಸೆಂಟರ್ ಇದೆಲ್ಲ ಲೊಕೇಶನ್ಸ್ ಮಾಡೋದು, ಈ ರೀತಿ ಕಲಿತಾ ಇದ್ದೀರಾ. HTML ಅಂತಂದರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಡೊಮೇನ್. ಇದು ಡೆವಲಪಿಂಗ್ ಸೈಡಿಗೆ ಬರಬೇಕು. ನಾನು ಸ್ಟಾರ್ಟಿಂಗ್ ಕ್ಲಾಸಸ್ಸಲ್ಲಿ ಹೇಳಿದೆ, ಏನು ರೆಡಿಮೇಡ್ ಪ್ಯಾಕೇಜು ನೀವು ಪ್ರೀವಿಯಸ್ ಸೆಮ್ಮಲ್ಲಿ ಯಾವ್ಯಾವುದು ರೆಡಿಮೇಡ್ ಪ್ಯಾಕೇಜ್ ಕಲ್ತ್ರಿ, ಯಾವ್ದ್ಯಾವುದು ಪ್ರೋಗ್ರಾಮಿಂಗ್ ಅಂದರೆ ಡೆವಲಪ್ಮೆಂಟ್ ಸೈಡ್ಗೆ ಬೇಕಾಗಿರೋ ಅಂಥದ್ದು ಕಲ್ತ್ರಿ ಅಂತ. ಈ HTML ವೆಬ್ ಪೇಜ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡೋ ಅಂಥದ್ದು. ಇದು ಡೆವಲಪಿಂಗ್ ಸೈಡ್ ಆಯಿತು. ಅಂದರೆ ಡೆವಲಪಿಂಗ್ ಸೈಡ್ ಯಾವ್ಯಾವಾಗ ಬರುತ್ತೆ ಅಲ್ಲೆಲ್ಲ ಕೋಡಿಂಗ್ ಇರುತ್ತೆ. ಕೋಡಿಂಗ್ ಕಲ್ತಿದ್ದು ನೀವು ಯಾವ ಸೆಮಿಸ್ಟರ್ಸಲ್ಲಿ? ಲಾಸ್ಟ್ ಇಯರ್ನಲ್ಲಿ ಥರ್ಡ್ ಸೆಮ್ಮಲ್ಲಿ ಸಿ ಪ್ರೋಗ್ರಾಮ್ ಅಂತ ಲೈನ್ಗಳನ್ನ ಟೈಪ್ ಮಾಡ್ತಾ ಇದ್ರಿ. ಅದನ್ನೇ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಿ. ಅದನ್ನ ನಿಮ್ಮ ಸಿಸ್ಟಮ್ ಅರ್ಥ ಮಾಡಿಕೊಂಡು ಅದಕ್ಕೆ ಔಟ್ಪುಟ್ ಕೊಡ್ತಾ ಇತ್ತು. ಸೊ ಅದು ಡೆವಲಪ್ಮೆಂಟ್ ಸೈಡ್ ಆಯಿತು. ಈವನ್ ಯುನಿಕ್ಸ್ ಸ್ಕ್ರಿಪ್ಟಿಂಗಲ್ಲೂ ಅಷ್ಟೇ ಕೋಡಿಂಗ್ನ ಟೈಪ್ ಮಾಡ್ತಾ ಇದ್ರಿ. ಅದೇ ನೀವು ಸೆಕೆಂಡ್ ಸೆಮ್ನಲ್ಲಿ ರೆಡಿಮೇಡ್ ಸಾಫ್ಟ್ವೇರ್ ಪ್ಯಾಕೇಜು ಮೈಕ್ರೋಸಾಫ್ಟ್ ಆಫೀಸ್ನ ಆ ಥರ ಕೋಡಿಂಗ್ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡಿಟ್ಟಿರೋದನ್ನ ನೀವು ಉಪಯೋಗಿಸೋದನ್ನ ಕಲಿತ್ರಿ. ಇಲ್ಲೂ ಟ್ಯಾಲಿ ಪ್ರಾಕ್ಟಿಕಲ್ಸಲ್ಲಿ ಅಥವಾ ಈವನ್ ಥಿಯರಿನಲ್ಲೂ ಅಷ್ಟೇ ನೀವು ಟ್ಯಾಲಿ ಅಂತ ಯಾರೋ ಈ ರೀತಿ ಕೋಡಿಂಗ್ ಯೂಸ್ ಮಾಡಿಕೊಂಡು ಮಾಡಿಟ್ಟಿರೋದನ್ನ, ಯಾವುದೋ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಮಾಡಿಟ್ಟಿರೋದನ್ನ ನೀವು ಉಪಯೋಗಿಸ್ತಾ ಇದ್ದೀರಾ, ಉಪಯೋಗಿಸ್ಕೊಂಡು ಕಲ್ತ್ಕೋತಾ ಇದ್ದೀರಾ. ನಿಮ್ಮ ಒಂದು ಅಕೌಂಟಿಂಗ್ ಫೀಲ್ಡಲ್ಲಿ ಆ ಆಕ್ಟಿವಿಟೀಸು ಇದರಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಇನ್ಫಾರ್ಮೇಶನ್ ಸಿಸ್ಟಮಲ್ಲಿ ಅನ್ನೋದನ್ನ ಕಲಿತಾ ಇದ್ದೀರಾ. ಇಲ್ಲಿ ಎಗೈನ್ ಮತ್ತೆ ಡೆವಲಪ್ಮೆಂಟ್ ಸೈಡ್ಗೆ ಬರ್ತೀರಾ. ಈ ಪೇಪರ್ನಲ್ಲಿ ವೆಬ್ ಪೇಜಸ್ ಡೆವಲಪ್ ಮಾಡೋಕ್ಕೆ ಇರೋಂಥ ಲ್ಯಾಂಗ್ವೇಜ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಹೈಪರ್ ಟೆಕ್ಸ್ಟ್ ಅಂತಂದರೆ ನೀವು ಬ್ರೌಸರ್ಸ್ನ ಅಬ್ಸರ್ವ್ ಮಾಡಿರ್ಬೋದು. ಬ್ರೌಸಿಂಗ್ ಮಾಡಬೇಕಾದ್ರೆ ಬ್ಲೂ ಕಲರ್ ಲೈನ್ಸ್ ಬರುತ್ತೆ. ಆ ಬ್ಲೂ ಕಲರ್ ಲೈನ್ಸು ಇಟ್ ಈಸ್ ನಥಿಂಗ್ ಬಟ್ ಹೈಪರ್ ಟೆಕ್ಸ್ಟ್. ಅದು ನೆಕ್ಸ್ಟ್ ನಾನು ಇಂಟರ್ನೆಟ್ ಕನೆಕ್ಷನ್ ಮಾಡಿಕೊಂಡು ವೆಬ್ ಬ್ರೌಸರ್ ಓಪನ್ ಮಾಡಿದಾಗ ನೀವು ನೋಡ್ತಾ ಹೋಗ್ತೀರಾ. ಅದನ್ನು ಹೇಗೆ ಡೆವಲಪ್ ಮಾಡೋದು ಅನ್ನೋದೇ ಕಾನ್ಸೆಪ್ಟ್. ಎಗೈನ್ ಇಲ್ಲಿ ಪ್ರೋಗ್ರಾಮಿಂಗ್ ಬರುತ್ತೆ. ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಡಾಕ್ಯುಮೆಂಟ್ ಆನ್ ದಿ ವರ್ಲ್ಡ್ ವೈಡ್ ವೆಬ್. ವರ್ಲ್ಡ್ ವೈಡ್ ವೆಬ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಯಾವುದಾದ್ರೂ ಒಂದು ವೆಬ್ಸೈಟ್ ನೇಮ್ ಹಾಕಿ ನೀವು ಏನು ವೆಬ್ಸೈಟ್ ವಿಸಿಟ್ ಮಾಡ್ತೀರಾ ಅದೇ ವರ್ಲ್ಡ್ ವೈಡ್ ವೆಬ್. ಅದರಲ್ಲಿ ಪೇಜಸ್ಗಳಿರ್ತಾವಲ್ಲ, PDF ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತಾರೆ. ಈಗ ನಿಮ್ಮ ತುಮಕೂರು ಯೂನಿವರ್ಸಿಟಿ ವೆಬ್ಸೈಟೇ ತಗೊಳ್ಳಿ, ಎಷ್ಟು ನೋಟ್ಸ್ಗಳು ಅಪ್ಲೋಡ್ ಮಾಡಿರ್ತಾರೆ, ಏನಾದರೂ ಸರ್ಕ್ಯುಲರ್ಸ್ ಅಪ್ಲೋಡ್ ಮಾಡಿರ್ತಾರೆ. ಈ ರೀತಿದೆಲ್ಲ ಅಪ್ಲೋಡ್ ಆಗೋದಲ್ಲಿ ವರ್ಲ್ಡ್ ವೈಡ್ ವೆಬ್ ಆ ಥರ ವೆಬ್ಸೈಟ್ಸಲ್ಲಿ ಅಪ್ಲೋಡ್ ಆಗಿರುತ್ತೆ. ಇಟ್ ಈಸ್ ಸಿಂಪ್ಲಿ ಎ ಕಲೆಕ್ಷನ್ ಆಫ್ ಸರ್ಟೇನ್ ಕೀವರ್ಡ್ಸ್ ಕಾಲ್ಡ್ ಟ್ಯಾಗ್ಸ್. ನಿಮಗೆ ಸಿ ಪ್ರೋಗ್ರಾಮ್ ಥರ ಸ್ಕ್ರಿಪ್ಟಿಂಗ್ ಥರ ಕಾಂಪ್ಲಿಕೇಟೆಡ್ ಆಗಲ್ಲ. ಇದು ಜಸ್ಟ್ ಟ್ಯಾಗ್ಸ್ ಇರುತ್ತೆ. ಗ್ರೇಟರ್ ದೆನ್ ಸಿಂಬಲ್, ಲೆಸ್ ದೆನ್ ಸಿಂಬಲ್, ಈ ರೀತಿ ಅದೆರಡೇ ಸಿಂಬಲ್ ಯೂಸ್ ಮಾಡಿಕೊಂಡು ಮಧ್ಯ ಟ್ಯಾಗ್ಸ್ ಬರೀತೀರ. ಹೇಗೆ ಅಂದರೆ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ. ಇಲ್ಲಿ ಈ ಸಿಂಬಲ್ಲು ಲೆಸ್ ದೆನ್ ಸಿಂಬಲ್, ಇದು ಗ್ರೇಟರ್ ದೆನ್ ಸಿಂಬಲ್. ಇದೆರಡು ಸಿಂಬಲ್ಲು ಮಧ್ಯ ಏನೋ ಒಂದಿಲ್ಲಿ ವರ್ಡ್ ಇದೆ. ಇಲ್ಲಿ ಹೆಡ್ ಅಂತ ಇದೆ, ಇಲ್ಲಿ ಬಾಡಿ ಅಂತ ಇದೆ, ಇಲ್ಲಿ HTML ಅಂತ ಇದೆ. ಏನಾದರೂ ಒಂದು ವರ್ಡ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಎಕ್ಸ್ಟ್ರಾ ಏನು ನೀವು ಯೂಸ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ತುಂಬ ಈಸಿ ಅನಿಸುತ್ತೆ. ಇವನ್ ಸ್ಕೂಲ್ ಮಕ್ಕಳಿಗೆಲ್ಲ ಇದನ್ನು ಮಾಡಿಸ್ತಾರೆ. ಪ್ರೈಮರಿ ಸ್ಕೂಲ್ ಮಕ್ಕಳು ಈ HTMLನ ತುಂಬ ಈಸಿಯಾಗಿ ಇಂಟ್ರೆಸ್ಟ್ ತೋರಿಸಿ ಕಲಿತಾರೆ. ಇವು MS ಪೇಂಟ್ ಅದೆಲ್ಲ ಅವ್ರಿಗೆ ಇಷ್ಟ ಆಗುತ್ತಲ್ಲ, ಆ ರೀತಿ ಇದನ್ನು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಕೆಲವೊಂದು ಸ್ಟ್ಯಾಂಡರ್ಡ್ ಸ್ಕೂಲ್ಗಳಲ್ಲಿ ಸೆಂಟ್ರಲ್ ಸಿಲೆಬಸ್ ಅದರಲ್ಲೆಲ್ಲ
ಹೈಸ್ಕೂಲ್ಗೆ ಬರೋಷ್ಟರಲ್ಲೇ ಮಕ್ಕಳು HTML ಕಲಿತ್ಬಿಟ್ಟಿರ್ತಾರೆ. ಸೊ ನಿಮಗೆ ಇದು ತುಂಬಾ ಈಸಿ ಆಗುತ್ತೆ, ಏನು ಕಾಂಪ್ಲಿಕೇಶನ್ಸ್ ಅನ್ಸಲ್ಲ. ಪ್ರೋಗ್ರಾಮಿಂಗ್ ಆದ್ರೂ ಇಟ್ಸ್ ಎ ಹೈಪರ್ ಟೆಕ್ಸ್ಟ್ ಲ್ಯಾಂಗ್ವೇಜ್. ಟ್ಯಾಗ್ಸ್ ಒಳಗೆ ಮಾತ್ರ ಒಂದೊಂದು ಪದಗಳನ್ನ ಯೂಸ್ ಮಾಡೋದು. ಅದ್ರ ಮಧ್ಯೆ ನೀವು ಏನು ಬೇಕಾದರೂ ಬರ್ಕೋಬಹುದು. ಒಂದು ಪ್ಯಾರಾಗ್ರಾಫ್ ಕಾಲೇಜ್ ಬಗ್ಗೆ ಬರಿಬೋದು, ಅಥವಾ ನಿಮ್ಮ ಕಂಪನಿ ಬಗ್ಗೆ ಬರಿಬೋದು, ನಿಮ್ಮ ಊರ ಬಗ್ಗೆ ಬರಿಬೋದು. ವೆಬ್ಸೈಟ್ಸಲ್ಲಿ ಅದೇ ಥರ ಇರುತ್ತೆ ತಾನೆ. ಆ ರೀತಿ ನೀವು ಟೆಕ್ಸ್ಟ್ ಎಷ್ಟಾದರೂ ಟೈಪ್ ಮಾಡ್ಕೋಬೋದು. ಬಟ್ ಅದು ಈ ಥರ ಟ್ಯಾಗ್ಸ್ ಅಂತ ಹೇಳ್ತಾರಲ್ಲ, ಈ ಟ್ಯಾಗ್ ಮಧ್ಯ ಇರಬೇಕು. ಈ ರೀತಿ ಬರೆದ್ರೆ ಇಟ್ಸ್ ಎ ಸ್ಟಾರ್ಟಿಂಗ್ ಟ್ಯಾಗ್. ಕೊನೆಯಲ್ಲಿ ಸ್ಲ್ಯಾಶ್ ಹಾಕ್ಬಿಟ್ಟು ಅದೇ ಪದನ ರಿಪೀಟ್ ಮಾಡಿದ್ರೆ ಆಂಗಲ್ ಬ್ರಾಕೆಟ್ ಒಳಗಡೆ ಅದು ಎಂಡಿಂಗ್ ಟ್ಯಾಗ್ ಅಂತ ಆಗುತ್ತೆ. ಸೊ ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಗ್. ಇದಿಷ್ಟು ಮೂರೂ, HTML ಟ್ಯಾಗು, ಹೆಡ್ ಟ್ಯಾಗು, ಬಾಡಿ ಟ್ಯಾಗ್ ಅಂತ. ಈ ಮೂರು ಬೇಸಿಸ್ ಮೇಲೆ ಅದೆಲ್ಲದಕ್ಕೂ ಎಂಡಿಂಗ್ ಟ್ಯಾಗ್ ಇದೆ. ಇಲ್ಲಿ ಸ್ಟಾರ್ಟಿಂಗ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ, ಇದು ಆಕ್ಚುಲಿ ಸ್ಟಾರ್ಟಿಂಗ್ ಟ್ಯಾಗು. ಅದೇ ಲೈನ್ಗೆ ಇದು ಎಂಡಿಂಗ್ ಟ್ಯಾಗು. ಇಲ್ಲಿ ಸ್ಟಾರ್ಟ್ ಮಾಡಿಕೊಂಡ್ರೆ ಹೆಡ್ ಸೆಕ್ಷನ್ ಅಲ್ಲಿ, ಈಗ ಮ್ಯಾಗಝಿನ್ಸ್ ಅಲ್ಲಿ, ನ್ಯೂಸ್ ಪೇಪರ್ಸ್ ಅಲ್ಲೆಲ್ಲ ಹೆಡ್ಲೈನ್ ಇರುತ್ತೆ. ಹೆಡ್ಲೈನ್ ಕೆಳಗೆ ಕಂಟೆಂಟ್ ಇರುತ್ತೆ. ಆ ಥರ ಹೆಡ್ಲೈನ್ ಬರೆಯೋಕ್ಕೆ ಈ ಹೆಡ್ ಟ್ಯಾಗ್ ಅಥವಾ ಹೆಡರ್ ಟ್ಯಾಗ್ ಯೂಸ್ ಮಾಡ್ತೀವಿ. ಮತ್ತೆ ಅದು MS Word ಅಲ್ಲಿ ಕಲ್ತಿದ್ದೀರಾ, ತುಂಬ ಬೋಲ್ಡ್ ಆಗಿರುತ್ತೆ ಹೆಡ್ಲೈನ್. ಹ್ಯೂಜ್ ಸೈಜ್ ಇರುತ್ತೆ ಹೆಡ್ಲೈನ್ದು. ಅದ್ರ ಕೆಳಗಡೆ ಟೆಕ್ಸ್ಟು ಸ್ಮಾಲ್ ಸೈಜಲ್ಲಿರುತ್ತೆ. ಸೊ ಅದನ್ನು ಬಾಡಿ ಟ್ಯಾಗ್ ಒಳಗೆ ಬರೀತೀರಾ. ಇದಿಷ್ಟು ನೀವು ಬಾಡಿ ಟ್ಯಾಗಲ್ಲಿ ಏನು ಬರೆದ್ರೂ ಸ್ಲ್ಯಾಶ್ ಬಾಡಿ ಹಾಕಿ ಎಂಡ್ ಮಾಡ್ತೀರಾ. ಹೆಡ್ ಟ್ಯಾಗ್ ಆದಮೇಲೆ ಏನು ಬರೆದ್ರು ಸ್ಲ್ಯಾಶ್ ಹೆಡ್ ಆಗಿ ಎಂಡ್ ಮಾಡ್ತೀರಾ. ಮತ್ತೆ ಇದಷ್ಟೇ ಅಲ್ಲದೆ ಎಕ್ಸ್ಟ್ರಾ ಏನೇ ಟ್ಯಾಗ್ ಯೂಸ್ ಮಾಡಿ 1 ಪೇಜ್ 2 ಪೇಜ್ ಅಷ್ಟು ನೀವು ಕೋಡಿಂಗ್ ಬರೆದ್ರೂ ಫಸ್ಟ್ ಟ್ಯಾಗು HTML ಇರಬೇಕು, ಕೊನೆಯಲ್ಲಿ ಸ್ಲ್ಯಾಶ್ HTML ನೀವು ಎಂಡ್ ಮಾಡಬೇಕು. ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿಸ್ HTML ಲ್ಯಾಂಗ್ವೇಜ್. ಇದು ಹೇಗೆ ಕ್ರಿಯೇಟ್ ಮಾಡೋದು, ಸೇವ್ ಮಾಡೋದು, ವ್ಯೂ ಮಾಡೋದು, ಅದಕ್ಕೆ ಸ್ಟೆಪ್ಸ್ ಇದೆ. ಇದು ಎಸೆನ್ಷಿಯಲ್ ಟ್ಯಾಗ್ಸ್ that are required to create a HTML document. These are the 3 important tags. ಅದಕ್ಕೆ ಇದು ಸಿಂಟ್ಯಾಕ್ಸ್ ಈ ಥರನೇ ಬರಿಬೇಕು. ಜಸ್ಟ್ HTML ಅಂತ ನೀವು ಒಂದು ವರ್ಡ್ ಬರೆದು ಬಿಡಕ್ಕಾಗಲ್ಲ. ಲೆಸ್ ದೆನ್ ಸಿಂಬಲ್, ಗ್ರೇಟರ್ ದೆನ್ ಸಿಂಬಲ್ ಮಧ್ಯೆ ಈ ವರ್ಡ್ ಹಾಕಿರ್ಬೇಕು. ಇಟ್ ಎನ್ಕ್ಲೋಸಸ್ ಆಲ್ ಅದರ್ HTML tags and associated text within your document. It is an optional tag. You can create an HTML document that omits these tags and your browser can still read it and displays it. ನೀವು ಅದು ಯೂಸ್ ಮಾಡದಿದ್ರೂ ಔಟ್ಪುಟ್ ಬರುತ್ತೆ. ಬಟ್ ಇಟ್ಸ್ ಎ ಸ್ಟ್ಯಾಂಡರ್ಡ್ ವೇ ಆಫ್ ರೈಟಿಂಗ್ HTML ಕೋಡ್. HTML ಟ್ಯಾಗ್ ಇದು ಈ ರೀತಿ ಬರಬೇಕು. ಸಿಂಟ್ಯಾಕ್ಸ್ ಅಥವಾ ಸ್ಟ್ರಕ್ಚರು ಈ ರೀತಿ ಇರಬೇಕು. HTML ಇಲ್ಲಿ HTML ಇದೆ, ಸ್ಲ್ಯಾಶ್ HTML ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ಹೋಗಿದೆ. HTML ಆದ ತಕ್ಷಣ ಹೆಡ್ ಅಂತ ಬರಬೇಕು. ಈ ಡಾಟ್ಸ್ ನೀವೇನಾದ್ರೂ ಬರ್ಕೊಳ್ಳಿ ಇಲ್ಲಿ ಅಂತ. ಇಲ್ಲಿ ನೋಡಿ ಸ್ಲ್ಯಾಶ್ ಹೆಡ್ ಎಂಡ್ ಆಗ್ತಾ ಇದೆ. ಹೆಡ್ಲೈನ್ ನಾವು ಎಷ್ಟು ಲೆಂತಿನಾರೋ ಇಟ್ಕೋಬಹುದು. ಈಗ ನೀವು ಕಾಲೇಜ್ ಬಗ್ಗೆ ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಕಂಪ್ಲೀಟ್ ವರ್ಡ್ಸ್ ಇಲ್ಲಿ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವಿಮೆನ್ ಪಾವಗಡ ಅಂತ ಹಾಕಿ ಇನ್ನೂ ಒಂದು 2 ಲೈನ್ ಏನಾದ್ರು ಅಡ್ರೆಸ್ಗೆ ಆ ಥರ ತಗೋಬಹುದು. ಸೊ ಹೆಡ್ಲೈನೇ ಅಷ್ಟು ಲೆಂತಿಯಾಗಿ 2 ಲೈನ್ ನೀವು ಹಾಕೋಬಹುದು. ಆ ಹೆಡ್ಲೈನ್ ಮಧ್ಯೆ ಸ್ಲ್ಯಾಶ್ ಹೆಡ್ ಹಾಕಿ ಕ್ಲೋಸ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಕಾಲೇಜ್ ಬಗ್ಗೆ ಒಂದಷ್ಟು ಟೆಕ್ಸ್ಟು, ಫೋಟೋಸು ಈ ವೆಬ್ಸೈಟ್ಸಲ್ಲೆಲ್ಲ ನೋಡಿರ್ತೀರಲ್ಲ ಆ ರೀತಿ. ಸೊ ಈಗ ನಿಮ್ಗೊಂದು ಐಡಿಯಾ ಬಂದಿರ್ಬೋದು, ನಾನಿಲ್ಲಿ ಡೆವಲಪ್ ಮಾಡ್ತಾ ಇದ್ದೀನಿ, ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅನ್ನೋದು ವೆಬ್ ಪೇಜ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ. ಸಿ ಪ್ರೋಗ್ರಾಮಿಂಗು ವೆಬ್ ಪೇಜ್ ಕ್ರಿಯೇಟ್ ಮಾಡೋಕ್ಕಲ್ಲ, ಅದು ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ ಡೆವಲಪ್ ಮಾಡೋಕ್ಕೇನೆ. ಯಾವುದೋ ಒಂದು ಗೇಮ್ಸ್ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನಲ್ಲಿ ಏಡ್ ಥರ ಯೂಸ್ ಮಾಡೋಕ್ಕಿರ್ಬೋದು, ಆ ರೀತಿ ಯೂಸ್ ಮಾಡೋಕ್ಕೆ ಸಿ ಪ್ರೋಗ್ರಾಮಿಂಗು. ಸ್ಕ್ರಿಪ್ಟಿಂಗು ಯುನಿಕ್ಸ್ ಪ್ರೋಗ್ರಾಮಿಂಗ್ದು ಒಂದು ಲ್ಯಾಂಗ್ವೇಜು. ಯುನಿಕ್ಸ್ ಪ್ಲಾಟ್ಫಾರ್ಮಲ್ಲಿ ನಾವು ಡೆವಲಪ್ಮೆಂಟ್ಗೆ ಯೂಸ್ ಮಾಡುವಂಥದ್ದು. ಇದು
ವೆಬ್ ಪೇಜ್ ಎಲ್ಲರೂ ನೋಡಿ ಡೈಲಿ ನಿಮ್ಮ ಮೊಬೈಲಲ್ಲಿ ವೆಬ್ ಪೇಜಸ್ ನೋಡ್ತಾ ಇರ್ತೀರಾ. google.com ಅಂತ ಹಾಕಿದ ತಕ್ಷಣ ಗೂಗಲ್ ಪೇಜ್ ಏನು ಬರುತ್ತೆ ಅದೇ ಒಂದು ವೆಬ್ ಪೇಜ್. ಆ ವೆಬ್ ಪೇಜ್ ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋದು HTML. ಸೊ ದಿಸ್ ಇಸ್ ದಿ ಸಿಂಟ್ಯಾಕ್ಸ್. ಥಿಯರಿಗೆಲ್ಲ ಆಮೇಲೆ ಬರೋಣ. ಒಂದು ಲ್ಯಾಬ್ ಎಕ್ಸಸೈಸ್ ನೋಡ್ಕೊಬಿಡೋಣ. ಆಮೇಲೆ ಅದು ಪ್ರಾಕ್ಟಿಕಲ್ ಆಗಿ ನೀವು ಲ್ಯಾಬ್ ಎಕ್ಸಸೈಸ್ ನೋಡಿದ್ಮೇಲೆ ಇದು ಹೇಗೆ ಕ್ರಿಯೇಟ್ ಮಾಡೋದು, ಸೇವ್ ಮಾಡೋದು, ರನ್ ಮಾಡೋದು ನೋಡಿದ್ಮೇಲೆ ಈ ಟ್ಯಾಗ್ಸ್ ಏನಕ್ಕೆ ಯೂಸ್ ಮಾಡೋದು ನಿಮಗೊಂದು ಐಡಿಯಾ ಬರುತ್ತೆ. ಫಸ್ಟು ನೋಟ್ ಪ್ಯಾಡ್ ಓಪನ್ ಮಾಡ್ಕೋಬೇಕು. ಇದಕ್ಕೆ ಈ ರೀತಿ ನೋಟ್ ಪ್ಯಾಡ್ ಓಪನ್ ಮಾಡಿಕೊಂಡು ಸೇಮ್ ಅದೇ ಸ್ಟ್ರಕ್ಚರು ಫಾಲೋ ಮಾಡಬೇಕು. HTML ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ತೀನಿ, ಕಾಣಿಸ್ಬೋದು. ಈ ರೀತಿನೇ ಟೈಪ್ ಮಾಡಬೇಕು. ಫಸ್ಟ್ ವರ್ಡ್ HTML ಆದ ತಕ್ಷಣ ಹೆಡ್ ಅಂತ ತಗೋಬೇಕು. ನಾನಿಲ್ಲಿ ಕಾಲೇಜ್ ನೇಮೇ ಹಾಕ್ತೀನಿ. ಕ್ಯಾಪಿಟಲ್ ಲೆಟರ್ ಅಲ್ಲಿ ಯೂಸ್ ಮಾಡ್ತೀನಿ. ಇದು ನಂದು ಟೈಟಲ್, ನನ್ನ ವೆಬ್ ಪೇಜ್ದು. ಇದು ಹೆಡ್ ಮಾಡಬೇಕು. ಟೈಟಲ್ ಬರ್ತಾ ಇತ್ತು, ಸ್ಲ್ಯಾಶ್ ಹೆಡ್ಡೆ ಉಪಯೋಗಿಸ್ಬೇಕು. ಹೆಡ್ ಸೆಕ್ಷನ್. ನೆಕ್ಸ್ಟ್ ಬಾಡಿ ಸೆಕ್ಷನ್. ಇಂದು ಲ್ಯಾಬ್ ನೀವು ಪ್ರಾಕ್ಟಿಕಲ್ ಸಿಲೆಬಸ್ ರೆಫರ್ ಮಾಡಿದ್ರೆ ಪ್ರಾಕ್ಟಿಕಲ್ ಸಿಲೆಬಸ್ ಪೇಜ್ ನಂಬರ್ ಹಾಕಿದ್ದೀನಲ್ಲ, HTML ಸ್ಟಾರ್ಟಿಂಗ್ ಸಿಲೆಬಸ್ ಕೊಟ್ಟಾಗ ಅಲ್ಲಿ ಪ್ರಾಕ್ಟಿಕಲ್ ಸಿಲೆಬಸ್ ಸಿಗುತ್ತೆ. ಅದರಲ್ಲಿ ಫಸ್ಟ್ ಎಕ್ಸಸೈಸು ರೈಟ್ HTML ಕೋಡ್ ಟು ಡೆವಲಪ್ ಎ ವೆಬ್ ಪೇಜ್ ಹ್ಯಾವಿಂಗ್ ದಿ ಬ್ಯಾಕ್ ಗ್ರೌಂಡ್ ಇನ್ ರೆಡ್. Background in red and title my first page in any other color, giving details of your name, age and address ಅಂತ ಇದೆ. ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ, ಬ್ಯಾಕ್ಗ್ರೌಂಡ್ ಕಲರು ರೆಡ್ ಇರಬೇಕು, ಟೈಟಲ್ ಆಫ್ ದಿ ಪೇಜ್ ಮೈ ಫಸ್ಟ್ ಪೇಜ್ ಅಂತ ಇರಬೇಕು ಅಂತ ಹೇಳ್ತಾ ಇದೆ.
ಸೊ ಇಲ್ಲಿ ಬಾಡಿ ಟ್ಯಾಗು ಡೈರೆಕ್ಟಾಗಿ ನಾವು ತಗೋಬೋದು. ಬಾಡಿ ಟ್ಯಾಗ್ ಹತ್ರ BG ಕಲರ್ ಈಕ್ವಲ್ ಟು ರೆಡ್ ಅಂತ ಡಬಲ್ ಕೋಟ್ಸ್ ಇಲ್ಲಿ ತಗೊಂಡು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಈ ಬಾಡಿ ಅಂತ ಇದೆಯಲ್ಲ ಟ್ಯಾಗ್ ಎಲಿಮೆಂಟ್, ಇದು ಆಟ್ರಿಬ್ಯೂಟ್ ಅಂತ ಹೇಳ್ತಾರೆ. ನಾನು BG ಕಲರ್ ಅಂತ ತಗೊಂಡಿದ್ದೀನಲ್ಲ ಆಟ್ರಿಬ್ಯೂಟ್, ರೆಡ್ ಆಟ್ರಿಬ್ಯೂಟ್ಗೆ ವ್ಯಾಲ್ಯೂ. ಹೆಡ್ ತಗೊಂಡು ಅದಕ್ಕೆ ನಾವು ಇಲ್ಲಿ ಟೈಟಲ್ಲು ಇನ್ಸರ್ಟ್ ಮಾಡ್ಬೋದು. ಅದಕ್ಕೆ ಟೈಟಲ್ ಟ್ಯಾಗ್ ಅಂತ ಹೇಳ್ತೀವಿ. ನಿಮ್ಮ ಲ್ಯಾಬ್ ಎಕ್ಸಸೈಸಲ್ಲಿ ಆ ರೀತಿ ಇದೆ. ಹೆಡ್ ಆದ ತಕ್ಷಣ ಟೈಟಲ್ ಟ್ಯಾಗ್ ಒಳಗೆ ಟೈಟಲ್ನ ನೀವು ಹಾಕ್ಕೋಬೇಕು. ಟೈಟಲ್ ಟ್ಯಾಗು ಇಲ್ಲಿ ಓಪನ್ ಆಗಿರೋದ್ರಿಂದ ಅದನ್ನು ಕ್ಲೋಸು ಮಾಡಬೇಕಾಗತ್ತೆ ಯೂಸಿಂಗ್ /ಟೈಟಲ್. ಟೈಟಲ್ ಟ್ಯಾಗು ಹೆಡ್ ಸೆಕ್ಷನ್ ಅಲ್ಲೇ ಬರಬೇಕು, ಅದಲ್ಲಿ ಕ್ಲೋಸ್ ಆಯಿತು. ಬ್ಯಾಕ್ಗ್ರೌಂಡ್ ಕಲರು ರೆಡ್ ಇದೆ. ನಿಮ್ಮ ಲ್ಯಾಬ್ ಎಕ್ಸಸೈಸ್ ಕ್ವೆಶ್ಚನ್ನು, ರೈಟ್ HTML ಕೋಡ್ ಟು ಡೆವಲಪ್ ಎ ವೆಬ್ ಪೇಜ್ ಹ್ಯಾವಿಂಗ್ ದಿ ಬ್ಯಾಕ್ಗ್ರೌಂಡ್ ಇನ್ ರೆಡ್ ಕಲರ್ ಅಂಡ್ ಟೈಟಲ್ ಮೈ ಫಸ್ಟ್ ಪೇಜ್ ಅಂತ ಇದೆ. ಮೈ ಫಸ್ಟ್ ಪೇಜ್ ಬದಲು ನಾನು ಗೌರ್ಮೆಂಟ್ FGC ಫಾರ್ ವಿಮೆನ್ ಪಾವಗಡ ಅಂತ ಟೈಪ್ ಮಾಡಿದ್ದೆ. ಈಗ ಅಲ್ಲಿ ಹೇಗಿದೆ ಟೈಟಲ್ ಹಾಗೆ ಕೊಡೋಣ. ಇದನ್ನೇ ನಾನು ಟೆಕ್ಸ್ಟ್ ಆಗಿ ಇಲ್ಲಿ ಬಾಡಿ ಟ್ಯಾಗ್ ಒಳಗೆ ಏನಾದರೂ ಟೈಪ್ ಮಾಡಬೇಕಿತ್ತು, ಟೈಪ್ ಮಾಡೋ ಬದಲು ಇದನ್ನೇ ಹಾಕ್ಬಿಡ್ತೀನಿ. ಮೈ ಫಸ್ಟ್ ಪೇಜ್ ಆ ಥರ ಟೈಟಲ್ ಕೊಡಬೇಕು. ಈ ರೀತಿ ಗಿವಿಂಗ್ ಡೀಟೇಲ್ಸ್ ಆಫ್ ಯುವರ್ ನೇಮ್, ಏಜ್ ಅಂಡ್ ಅಡ್ರೆಸ್ ಅಂತ ಇದೆ. ಅದಕ್ಕೂ ಟ್ಯಾಗ್ಸ್ ತಗೊಳ್ತೀನಿ ನಾನು. LI ಅಂದ್ರೆ ಲಿಸ್ಟ್ ಟ್ಯಾಗ್ ಅಂತ. ಅದು ಮುಂದೆ ಸಿಲೆಬಸ್ ನೋಡಿದಾಗ BG ಕಲರ್, LI ಅದೆಲ್ಲ ನೋಡ್ತಾ ಹೋಗ್ತೀರಾ. ನೇಮ್ ಈ ರೀತಿ ಎಲ್ಲ ಸ್ಟೂಡೆಂಟ್ಸ್ದು ಹಾಕೊಳ್ತಾ ಹೋಗ್ಬೋದು. LI ಅಂತಂದ್ರೆ ಲಿಸ್ಟ್ ಟ್ಯಾಗ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಹೋಗ್ಬೋದು. ಇದಕ್ಕೂ ಫಸ್ಟು LI ಅಂತ ಹಾಕೊಂಡು ಕೊನೆಯಲ್ಲಿ /LI ಅಂತ ತೋರಿಸ್ಕೊಂಡು ಬಾಡಿ ಟ್ಯಾಗ್ನ ಎಂಡ್ ಮಾಡ್ಬೋದು. /body ಅಂತ ಕೊಟ್ಟು ನೆಕ್ಸ್ಟು ನಾನು ಆಗಲೇ ಹೇಳಿದ್ದೆ HTML ಟ್ಯಾಗ್ ಕೊನೆಯಲ್ಲಿ ನಾವು ಎಷ್ಟೇ ಕೋಡಿಂಗ್ ಬರೆದ್ರು /HTML ಅಂತ ಹಾಕ್ಬೇಕಂತ. /HTML ಇದನ್ನ ಸೇವ್ ಮಾಡ್ಕೋಬೇಕು.
ನೀವು MS ವರ್ಡ್ ಫೈಲ್ ಸೇವ್ ಮಾಡಿದಾಗೆ ಸೇವ್ ಮಾಡ್ಕೋಬೇಕು. ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತೀನಿ. ಈಗ ಫೈಲ್ ನೇಮು ನನ್ನ ನೇಮೇ ಕೊಡ್ತೀನಿ. ವರ್ಣಾ ಲ್ಯಾಬ್ 1 .html ಅಂತಾನೆ ಎಕ್ಸ್ಟೆನ್ಷನ್ ಇರಬೇಕು. ಸಿ ನಲ್ಲಿ ಹೇಳ್ತಾ ಇದೆ ಅಲ್ವಾ, .c ಅಂತ ಫೈಲ್ ನೇಮ್ .c ಅಂತ ಕೊಡ್ಬೇಕಂತ. ಇಲ್ಲಿ ವರ್ಣಾ ಲ್ಯಾಬ್ 1 .html ಅಂತ ಕೊಟ್ಟಿದ್ದೀನಿ. ಸೇವ್ ಅಂತ ಕೊಡ್ತೀನಿ. ಇದು ಕೋಡಿಂಗ್ ಇದೆ ನೋಡಿ, ಈ ರೀತಿ ಬರುತ್ತೆ. ನಂದು ಗೂಗಲ್ ಕ್ರೋಮ್ ಬ್ರೌಸರ್ ಇದೆಯಲ್ಲ, .html ಅಂತ ಸೇವ್ ಮಾಡಿದ ತಕ್ಷಣ ಈ ಫಾರ್ಮ್ಯಾಟ್ ಅಲ್ಲೇನೆ ಅದು ಬರುತ್ತೆ. ಇದನ್ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಹೇಗಿದೆ ಔಟ್ಪುಟ್? ರೆಡ್ ಕಲರ್ ಬಂದಿದೆ. ಬ್ಯಾಕ್ ಗ್ರೌಂಡು ಅನುಷಾ 18 ಇಯರ್ಸ್ ಪಾವಗಡ ಅಂತ. ನಾನು ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡಿಲ್ಲ, ಅದಕ್ಕೆಲ್ಲ ಬೇರೆ ಬೇರೆ ಟ್ಯಾಗ್ಸ್ ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ. ಜಸ್ಟ್ ಸೇವ್ ಮಾಡಿದ್ದಷ್ಟೇನೆ. ಸೇವ್ ಮಾಡಿದ್ನ ಓಪನ್ ಮಾಡಿದ್ರೆ ಸಾಕು, ಈ ರೀತಿ ಔಟ್ಪುಟ್ ಕಾಣಿಸುತ್ತೆ ನಿಮಗೆ. ದಿಸ್ ಈಸ್ ಯುವರ್ ಫಸ್ಟ್ ವೆಬ್ ಪೇಜ್. ಮೈ ಫಸ್ಟ್ ಪೇಜ್ ಅಂತ ಇದೆ ನೋಡಿ ಅಪ್ಪರ್ ಪೋರ್ಷನ್ ಅಲ್ಲಿ. ಇದು ಟೈಟಲ್ ಟ್ಯಾಗ್ ಅಲ್ಲಿ ಕೊಟ್ಟವಲ್ಲ, ಅದಕ್ಕೆ ನಾವು ಲಿಸ್ಟ್ ಹಾಕಿರೋದಕ್ಕೆ ಮೈ ಫಸ್ಟ್ ಪೇಜ್ ಅಂತ ಒಂದು ಕಾಣಿಸ್ತಾ ಇದೆ. ಮತ್ತೆ ಲಿಸ್ಟ್ ಹಾಕಿರೋದಕ್ಕೆ ಡಾಟ್ಸ್ ಬಂದಿದೆ. ಆ ಡಾಟ್ ಆದ್ಮೇಲೆ ಅನುಷಾ, ಅಗೇನ್ ಡಾಟ್ ಆದ್ಮೇಲೆ 18, ಡಾಟ್ ಆದ್ಮೇಲೆ ಪಾವಗಡ ಅಂತ ಇದೆ. ಗೌರ್ಮೆಂಟ್ FGC ಫಾರ್ ವಿಮೆನ್ ಪಾವಗಡ ಅಂತ ಒಂದು ಟೆಕ್ಸ್ಟ್ ಬಾಡಿ ಟ್ಯಾಗ್ ಅಲ್ಲಿತ್ತು, ಅದೊಂದು ಡಿಸ್ಪ್ಲೇ ಆಗ್ತಿದೆ. ಈ ರೀತಿ ನಿಮ್ಮೆಲ್ಲ HTML ಲ್ಯಾಬ್ ಪ್ರೋಗ್ರಾಮ್ಸು ಈ ರೀತಿನೇ ಇರುತ್ತೆ. ಜಸ್ಟ್ ಆ ಟ್ಯಾಗ್ಸ್ನ ಒಂದೊಂದು ವರ್ಡ್ಗಳಿದಾವಲ್ಲ ಟೈಪ್ ಮಾಡಿಕೊಂಡು ಮಧ್ಯೆ ನೀವು ಏನಾದರೂ ಟೆಕ್ಸ್ಟ್ ಹಾಕೋಬಹುದು, ನಿಮ್ಮಿಷ್ಟ ಅದು. ಬಟ್ ಅಕಾರ್ಡಿಂಗ್ ಟು ಕ್ವೆಶನ್ ಅಥವಾ ರಿಕ್ವೈರ್ಮೆಂಟ್ ಆಗಿ ಇರಬೇಕು. ಇದು ನಿಮ್ಮ ಫಸ್ಟ್ ಲ್ಯಾಬ್ ಎಕ್ಸಸೈಸು. ಒಂದು ಲ್ಯಾಬ್ ಎಕ್ಸಸೈಸ್ ಕಂಪ್ಲೀಟೇ ಆಗೋಯ್ತು. ಈ ರೀತಿ ಇರುತ್ತೆ. ಬಟ್ ಟ್ಯಾಲಿ ನೀವು ಡೆವಲಪ್ ಮಾಡಿರೋಂಥ ಸಾಫ್ಟ್ವೇರ್ನ ಅಕೌಂಟಿಂಗ್ ವೌಚರ್ಸ್ ಪಾಸ್ ಮಾಡೋಕ್ಕೆ ಯಾರೋ ಈ ಥರ ಡೆವಲಪ್ ಮಾಡಿರ್ತಾರೆ. ಸಿ ಪ್ರೋಗ್ರಾಮೋ, ಸ್ಕ್ರಿಪ್ಟಿಂಗೋ, ಈ ಥರ ಕೋಡಿಂಗ್ ಯೂಸ್ ಮಾಡಿಕೊಂಡು. ಈಗ ವೆಬ್ಸೈಟ್ ಯೂಸ್ ಮಾಡ್ತೀರಾ, ಯಾವುದೋ ವೆಬ್ಸೈಟ್ ವಿಸಿಟ್ ಮಾಡ್ತೀರಾ, ಈ ಥರ ಡೆವಲಪ್ ಮಾಡಿಟ್ಟಿರ್ತಾರೆ ವೆಬ್ ಪೇಜಸ್. ಸೊ ಇದು ಡೆವಲಪ್ಮೆಂಟ್ ಸೈಡ್ ಆಯಿತು. ಕೆಲವೊಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಓದೋರ್ನ ನೀವು ಕೇಳಿದ್ರೆ ಯಾವ ಸೈಡ್ ವರ್ಕ್ ಮಾಡ್ತೀರಾ ಅಂದರೆ ಡೆವಲಪ್ಮೆಂಟ್ ಸೈಡಾ, ಯಾವ ಸೈಡ್ ಹೋಗ್ತೀರಾ ಅಂತ ನೀವು ಯೂಶಲಿ ಈ ರೀತಿ ಕ್ವಶನ್ಸೇ ಬರ್ತಾ ಇರುತ್ತೆ ಅವ್ರನ್ನ ಕೇಳಬೇಕಾದ್ರೆ. ಡೆವಲಪ್ಮೆಂಟ್ ಸೈಡ್ ಅಂತಂದರೆ ಇದೆ ಈ ರೀತಿ ವೆಬ್ ಪ್ರೋಗ್ರಾಮಿಂಗ್, ಪೇಜಸ್ ಡೆವಲಪ್ ಮಾಡೋ ಅಂಥದ್ದು ಇರ್ಬೋದು. ಕೋಡಿಂಗ್ ಸೈಡ್, ಕೋಡಿಂಗ್ ಮಾಡೋ ಅಂಥದ್ದೇ ಒಂದು ಪಾರ್ಟ್ ಆಫ್ ಕಂಪ್ಯೂಟರ್ ಸೈನ್ಸು. ಆಲ್ರೆಡಿ ಈ ಥರ ಕೋಡಿಂಗಿಂದ ಡೆವಲಪ್ ಮಾಡಿ ಇಟ್ಟಿರೋದನ್ನ ಉಪಯೋಗಿಸೋದೇ ಎನದರ್ ಸೈಡ್. ನೀವು ಕಾಮರ್ಸ್ ಅವರು ಇದು ಮಾಡಿ ಇಟ್ಟಿರೋದನ್ನ ಉಪಯೋಗಿಸ್ತಾ ಹೋಗ್ತೀರ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಅದೇ ಸಿಸ್ಟಮ್ ಅನಾಲಿಸಿಸ್ ಆ್ಯಂಡ್ ಡಿಸೈನಲ್ಲೂ ನೀವು ಓದಿದ್ದು. ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಅಗೈನ್ ಡೆವಲಪ್ಮೆಂಟ್ ಸೈಡ್ದು ಸ್ಟೆಪ್ಸ್. ಅದನ್ನು ಉಪಯೋಗಿಸೋ ಅಂಥದ್ದು ಕೆಲವೊಂದು ಸಾಫ್ಟ್ವೇರ್ ಹೆಸರುಗಳೆಲ್ಲ ಹೇಳಿದೆ. ERP ಸಾಫ್ಟ್ವೇರ್ಗಳು, ಬೇರೆ ಬೇರೆ ರೀತಿ ಸಾಫ್ಟ್ವೇರ್ಗಳಿರುತ್ತೆ, EDI ಸಾಫ್ಟ್ವೇರ್ಸು, ಈ ರೀತಿ ಅದು ಈ ರೀತಿ ಡೆವಲಪ್ ಮಾಡಿಟ್ಟಿರೋದು ನೀವು ಉಪಯೋಗಿಸ್ತಾ ಇದ್ದೀರಿ. ಇದು ವೆಬ್ ಪೇಜ್. ವೆಬ್ ಪೇಜೇ ಒಂದು ಸೈಡ್. ವೆಬ್ ಪೇಜ್ ಡೆವಲಪ್ಮೆಂಟ್, ವೆಬ್ಸೈಟ್ಗೆ ಡೆವಲಪ್ ಮಾಡೋ ಅಂಥದ್ದು. ಸಿ ಪ್ರೋಗ್ರಾಮ್ ಸ್ಕ್ರಿಪ್ಟಿಂಗ್ ಕಲ್ತಿದ್ದು ಸಾಫ್ಟ್ವೇರ್ ಪ್ರಾಡಕ್ಟ್ ಡೆವಲಪ್ ಮಾಡೋಕ್ಕೆ. ಇದು ವೆಬ್ಸೈಟಲ್ಲಿ ವೆಬ್ ಪೇಜಸ್ ಡೆವಲಪ್ ಮಾಡೋಕ್ಕೆ. ಎಲ್ಲದಕ್ಕೂ ಎಲ್ಲ ಒಂದೇ ಅಂತ ತಿಳ್ಕೊಬಾರ್ದು. ಎಲ್ಲ ಪೇಪರ್ಸು ಒಂದೊಂದು ಪೇಪರ್ ಉದ್ದೇಶನೂ ಡಿಫ್ರೆಂಟ್ ಆಗಿದೆ ನಿಮ್ಮ ಪ್ರತಿ ಸೆಮ್ಮಲ್ಲಿ. ಥ್ಯಾಂಕ್ ಯು.